ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶದ ಎಲ್ಲೆಡೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ಧ್ವಜಾರೋಹಣ, ಆಕರ್ಷಕ ಪಥಸಂಚಲನ, ದೇಶಭಕ್ತಿ ಗೀತೆ, ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ನೃತ್ಯ ಹೀಗೆ ಇಡೀ ಕ್ಯಾಂಪಸ್ ದೇಶಭಕ್ತಿಯಲ್ಲಿ ಮಿಂದೆದ್ದಿತ್ತು. ಧ್ವಜದ ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದ ಬಿಜಿಎಸ್ ಕ್ಯಾಂಪಸ್ ಎಲ್ಲೆಲ್ಲೂ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯ ಸಂಭ್ರಮ. ತೆರೆದ ವಾಹನದಲ್ಲಿ ಗಣ್ಯ ಅತಿಥಿಗಳ ಆಗಮನ. ಕಾರ್ಯಕ್ರಮಕ್ಕೆ ಬಂದ ಗಣ್ಯರು ಧ್ವಜಾರೋಹಣ ನೆರವೇರಿಸಿದ್ರು. ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದ ಗಣ್ಯರು ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಪ್ರತಿಮೆಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಬಳಿಕ ವಿದ್ಯಾರ್ಥಿಗಳ ಪಥ ಸಂಚಲನ ನೋಡುಗರ ಗಮನವನ್ನ ಸೆಳೆಯಿತು. ಹೋರಾಟಗಾರರ ವೇಷಭೂಷಣ ಧರಿಸಿದ್ದ ಪುಟಾಣಿ ಮಕ್ಕಳು ವಿಶೇಷ ಗಮನವನ್ನ ಸೆಳೆದ್ರು. ನೇಪಾಳಿ, ಪಂಜಾಬಿ, ಕೇರಳದ ಕಥಕ್ಕಳಿ, ಲಂಬಾಣಿ ನೃತ್ಯ, ಯಕ್ಷಗಾನ, ಹುಲಿ ಕುಣಿತ ಸೇರಿ ದೇಶದ ವಿವಿಧ ಭಾಗಗಳ ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಅನಾವರಣಗೊಳಿಸಿದ್ರು. ಫೈರ್ಲೆಸ್ ಕುಕ್ಕಿಂಗ್, ಗಾಳಿಪಟ ತಯಾರಿ, ಗ್ರೂಪ್ ಸಾಂಗ್, ಪ್ರಬಂಧ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆಗೂ ವೇದಿಕೆಯನ್ನ ಕಲ್ಪಿಸಲಾಯಿತು. ಬಿಜಿಎಸ್ ಸಂಸ್ಥೆಯಲ್ಲಿ 3 ವಿಭಾಗಗಳಿವೆ. ಆದರೆ ಇವತ್ತು ಎಲ್ಲರೂ ಸೇರಿ ಒಂದೇ ಕಡೆ ಸ್ವಾತಂತ್ರ್ಯ ದಿನವನ್ನ ಆಚರಿಸಿರುವುದು ತುಂಬಾ ಸಂತೋಷವಾಯಿತು. ಎಲ್ಲರೂ ಖುಷಿಯಿಂದ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಶ್ರೀ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಹೇಳಿದ್ರು. ಒಂದು ತುಂಬಾ ಸಂತೋಷದ ದಿನ. ಇಂಡಿಪೆಂಡೆನ್ಸ್ ಡೇಲಿ ಎಲ್ಲರೂ ಇಂಡಿಪೆಂಡೆನ್ಸ್ ಆಗಿರಬೇಕು ಅಂತಾನೆ ನಮ್ಮ ರಾಕೇಶ್ ಶೆಟ್ಟಿಯವರು ಹೇಳ್ದಂಗೆ ಅದು ಜೀನ್ಸಲ್ಲಿ ಬಂದ್ಬಿಟ್ಟಿರ್ತದೆ ನಾವು ಹೇಗಿರಬೇಕು ಅಂತ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದರೆ 1500 ಜನ ಹುಡುಗರುಗಳೆಲ್ಲ ಸೇರಿ ಇಂಡಿಪೆಂಡೆನ್ಸ್ ಡೇನ ತುಂಬ ಸಂತೋಷವಾಗಿ ಆಚರಣೆ ಮಾಡಿದ್ದಾರೆ. ನನ್ನ ಪರವಾಗಿ ಇಂಡಿಪೆಂಡೆನ್ಸ್ ಡೇ 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಭಾಳ ಸಂತೋಷವಾಗಿ ಆಚರಿಸಿದ್ದೀವಿ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿ ಬಿಜಿಎಸ್ ಪ್ರಾಂಶುಪಾಲರಾದ ಮಧುಸೂದನ್ ಪ್ರಕಾಶ್ನಾಥ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ತುಂಬಾ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡಿದ್ವಿ. ಟೆಕ್ನಾಲಜಿ ಇವತ್ತು ಕಲಿಬಹುದು, ನಾಳೆ ಮರಿಬಹುದು, ಆದ್ರೆ ಮಾನವೀಯತೆಯನ್ನ ಯಾವತ್ತೂ ಮರೆಯಕ್ಕೆ ಆಗಲ್ಲ. ನಾವು ವಿದ್ಯಾರ್ಥಿಯನ್ನ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ಮಾಡುತ್ತೇವೆ. 12 ದೇಶಗಳ ವಿದ್ಯಾರ್ಥಿಗಳು ನಮ್ಮ ಬಿಜಿಎಸ್ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಂದರು. ಸ್ವಾತಂತ್ರ್ಯ ಉತ್ಸವ ಅಂತಂದರೆ ನಾವು ಬಹುಶಃ ಬೆಳಗ್ಗೆ ಅದೇ ನನ್ನ ಮಕ್ಕಳ ಹತ್ರ ಹೇಳಿದೆ, ನೀವು ಕೆಲವು ವಿಷಯಗಳಿಂದ ಸ್ವತಂತ್ರರಾಗಬೇಕು. ಆ ವಿಷಯಗಳು ಯಾವುದು ಅಂತ ನಾವು ಯಾವಾಗಲೂ ಪಠದಲ್ಲಿ ಹೇಳ್ತಾ ಇರ್ತೀವಿ. ಅದೇ ಥರ ಕೆಲವು ವಿಷಯದಲ್ಲಿ ನೀವು ಸ್ವತಂತ್ರರಾಗಬೇಕು. ಆ ಸ್ವತಂತ್ರ ಏನು ಅಂತಂದರೆ ನನ್ನ ಟ್ರೆಡಿಷನ್ ಏನಿದೆ, ನನ್ನ ಮೊರಾಲಿಟಿ ಏನಿದೆ, ನನ್ನ ಎಥಿಕ್ಸ್ ಏನಿದೆ, ಅದರಲ್ಲಿ ನಾನು ಒಬ್ಬ ಇಂಡಿಪೆಂಡೆಂಟ್ ಪ್ರಜೆಯಾಗಿ ಜನರಿಗೆ ಸಹಾಯ ಮಾಡುವಂಥದ್ದು ಅಥವಾ ಜನರನ್ನು ಮುಂದೆ ತರುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಯಾವಾಗಲೂ ನಮಗೆ ಸ್ವಾಮೀಜಿಯವರು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅದನ್ನು ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಸ್ವಾತಂತ್ರ್ಯದ 80 ವರ್ಷಗಳ ಪಯಣವನ್ನ ಸ್ಮರಿಸುತ್ತಾ ಭವಿಷ್ಯದ ಭಾರತವನ್ನ ಕಟ್ಟುವ ಜವಾಬ್ದಾರಿ ಯುವ ಪೀಳಿಗೆಯ ಮೇಲಿದೆ ಎಂಬ ಸಂದೇಶ ಬಿಜಿಎಸ್ನ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮೊಳಗಿತ್ತು. ಪಥ ಸಂಚಲನದಲ್ಲಿ ಶಿಸ್ತು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾರತದ ವೈವಿಧ್ಯತೆ, ಗಣ್ಯರ ಮಾತುಗಳಲ್ಲಿ ದೇಶದ ಬಗ್ಗೆ ಜವಾಬ್ದಾರಿ, ಹೀಗೆ ಬಿಜಿಎಸ್ನಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು. ಪ್ರಗತಿ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.